ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿಮಗೆ ಈಗ ಆಲ್ರೆಡಿ ತಿಳಿದಿರುವಂತೆ SSC GD ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮುಗಿದಿದೆ. ಎಕ್ಸಾಮ್ ಮುಗಿದ ನಂತರ ನಿಮ್ಮದು ಶಾರ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅಂದರೆ ಫಿಸಿಕಲ್ಗೆ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದೀರಾ ಅಂಥ ಅಭ್ಯರ್ಥಿಗಳದ್ದು ಶಾರ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಈಗ ಇರುವುದು ನೆಕ್ಸ್ಟ್ ಫಿಸಿಕಲ್. ಸ್ನೇಹಿತರೆ, ಫಿಸಿಕಲ್ಗೆ ಸಂಬಂಧಿಸಿದಂತೆ ಈಗ ಒಂದು ವಾರದ ಹಿಂದೆ ಒಂದು ಪ್ಯಾಕ್ಸ್ ಓಡಾಡ್ತಾ ಇತ್ತು. ಆ ಪ್ಯಾಕ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡೈಲಿ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ನೋಟಿಸ್ ಫಾರ್ PST ಆ್ಯಂಡ್ PET ರಿಕ್ವೈರ್ಮೆಂಟ್ ಆಫ್ ಟು ಫಿಲ್ ಅಪ್ ವೇಕೆನ್ಸಿ ಫಾರ್ ದ ಪೋಸ್ಟ್ ಆಫ್ ದ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ CAPFS SSF ಆ್ಯಂಡ್ ರೈಫಲ್ ಮ್ಯಾನ್ ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ ಅಂತೇಳಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಪ್ಯಾಕ್ಸಲ್ಲಿ ಏನಿದೆಪ್ಪ ಅಂದ್ರೆ ನಿಮ್ದು ಈಗ ಆಲ್ರೆಡಿ SSC GDದು ಎಕ್ಸಾಮ್ ಮುಗಿದಿದೆ. ಎಕ್ಸಾಮ್ ಮುಗಿದ ನಂತರ ಅದು ಮುಂದಿನ ಪ್ರೊಸೆಸ್ ಆದ ETPSTಯನ್ನು ಮಾಡಿಕೊಳ್ಳಬೇಕಂದ್ರೆ ಯಾವ ಪೋಸ್ಟ್ಗಳಿದ್ದಾವೆ ಪೊಲೀಸ್ SSF ಆ್ಯಂಡ್ ರೈಫಲ್ ಮ್ಯಾನ್ ಆ್ಯಂಡ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ದು ಇದ್ರದ್ದು ಏನಿದೆ ಅಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ETP ಫಿಸಿಕಲನ್ನು ತೆಗೆದುಕೊಳ್ಬೇಕಂತೇಳಿ ಫಿಸಿಕಲ್ ನಡೆಸುವಂತೆ ಅದನ್ನು ಪ್ಯಾಕ್ಸನ್ನು ಕಳಿಸಿದ್ರು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ಪ್ಯಾಕ್ಸ್ನ ಪ್ರಕಾರ 18/8/2024ರಿಂದ 28/9/2024 ನಿಮ್ಮ ಏನದಲ್ಲ SSC GDದು ಫಿಸಿಕಲ್ ನಡೀತದೆ ಕೊಟ್ಟಿದ್ರು. ಅದರಂತೆ 8/8/2024 ನಿಮ್ಮ ಅಡ್ಮಿಟ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಡ್ತೀವಿ ಅಂತ ಕೊಟ್ಟಿದ್ರು. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಇನ್ನೂ ಒಂದು ಪ್ಯಾಕ್ಸ್ ಹರಿದಾಡ್ತಿದೆ. ಅದರಲ್ಲಿ 26/8/2024ರಿಂದ ನಿಮ್ಮ ಫಿಸಿಕಲ್ಗಳು ನಡೀತಾವೆ ಅಂತೇಳಿ ಅದನ್ನು ಕೂಡ ಕೊಟ್ಟಿದ್ರು. ಸ್ನೇಹಿತರೆ, ಇವೇನು ಪ್ಯಾಕ್ಸ್ ಅದಾವಲ್ಲ ಇದು ಯಾವುದೇ ರೀತಿಯ ಟ್ರೂ ಅಲ್ಲ. ಇವೆಲ್ಲ ಪ್ಯಾಕ್ಸ್ ಫೇಕ್ ಆಗಿರ್ತವೆ. ಸ್ನೇಹಿತರೆ, ಇದು ಬಂದು ನಮ್ಮ SSC GDದು ಯಾವುದೇ ರೀತಿಯ ಫಿಸಿಕಲ್ 18ನೇ ತಾರೀಕಿನಂದು ನಡೆಯೋಂಗಿಲ್ಲ. ಈ ಹಿಂದೆ ನೋಡಿರ್ಬೋದು ನೀವು ಸಿವಿಲ್ ಕಾನ್ಸ್ಟೇಬಲ್ ಮತ್ತು DR ಕಾನ್ಸ್ಟೇಬಲ್ ಹುದ್ದೆಗಳದ್ದು ಕೂಡ ಇದೇ ರೀತಿ ಎಡಿಟ್ ಮಾಡಿ ನಿಮ್ಮ ಪ್ಯಾಕ್ಸನ್ನು ಹಾಕಿದ್ರು. ಸ್ನೇಹಿತರೆ, ಇದರ ವಿರುದ್ಧ ಅದಕ್ಕೆ ಕಠಿಣ ಕ್ರಮವನ್ನು ಕೈಗೊಂಡೈತಿ. ಇದು ಬಂದು ಯಾವುದೇ ರೀತಿ ಟ್ರೂ ಇರಲ್ಲ, ಇದು ಬಂದು ಫೇಕ್ ಇರುತ್ತೆ. ನಿಮ್ಮದು ಫಿಸಿಕಲ್ ನಡಿಬೇಕಪ್ಪ ಅಂದ್ರೆ ನಿಮ್ಮದು SSC ರಿಕ್ವೈರ್ಮೆಂಟಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮದು ನಮ್ಮ SSC ಇಲಾಖೆಯವರು ನಿಮ್ದು ಏನರ ಫಿಸಿಕಲ್ ಅಪ್ಡೇಟ್ ಬಂದಿದ್ದಂದ್ರೆ ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಅವ್ರು ಅಪ್ಡೇಟ್ ಮಾಡ್ತಿರ್ತಾರೆ. ಆದಷ್ಟು ಅಫಿಷಿಯಲ್ ವೆಬ್ಸೈಟನ್ನು ಆಗಾಗ ನೋಡ್ತಾ ಇರಿ. ಈ ವೆಬ್ಸೈಟಲ್ಲಿ ನಿಮ್ಮದು ಸಂಪೂರ್ಣವಾದ ಮಾಹಿತಿ ಬರ್ತಾ ಇರುತ್ತೆ. ಅಂದ್ರೆ ನಿಮ್ದು ಯಾವುದೇ ರೀತಿ ಫಿಸಿಕಲ್ ಡೇಟ್ ಬಿಟ್ಟರೆ ಮತ್ತು ಫಿಸಿಕಲ್ ಸಂಬಂಧಿಸಿದ ಏನಾದರೂ ಅಪ್ಡೇಟ್ ಇದ್ದರೆ ಅಫಿಷಿಯಲ್ ಪೇಜಲ್ಲಿ ಅಪ್ಡೇಟ್ ಆಗ್ತಿರ್ತದೆ. ನಿಮ್ಮ ಫಿಸಿಕಲ್ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ನೋಡ್ಕೊಂಡಾಗ ಮಾತ್ರ ನೀವು ಖಚಿತಪಡಿಸ್ಕೊಳ್ಬೋದು. ಯಾಕಂದರೆ ಕೆಲವೊಂದು ಸಾರಿ ಪ್ಯಾಕ್ಸ್ ಮೊದಲು ಬಂದಿರ್ತದೆ, ಪ್ಯಾಕ್ಸ್ ಬಂದ 2 ಅಥವಾ 1 ದಿವಸದ ನಂತರ ಅಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮದು ಅಪ್ಡೇಟ್ ಆಗ್ತಿರ್ತದೆ. ಆದಷ್ಟು ಪ್ಯಾಕ್ಸ್ ಬಂದ ಒಂದು 2ರಿಂದ 3 ದಿನ ಆದ ನಂತರ ನೀವು ಅಫಿಷಿಯಲ್ ವೆಬ್ಸೈಟನ್ನು ಆಗಾಗ ನೋಡ್ತಾ ಇರಿ. ನಿಮ್ಮದು ಏನೇ ಅಪ್ಡೇಟ್ ಬಂದಿದ್ರು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿದಿನದ ಅಪ್ಡೇಟ್ ಬರ್ತಾ ಇರ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.